ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಬೈಕ್ ರೀಲ್ಸ್ ವಿಡಿಯೋವನ್ನು ಎಡಿಟ್ ಮಾಡುವುದು ಹೇಗೆ ಅಂತ ನೋಡೋಣ. ಮೊದಲು VPN ಆನ್ ಮಾಡಿ, ನಂತರ ಕ್ಯಾಪ್ಕಟ್ ಓಪನ್ ಮಾಡಿ, ವಿಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡಿ. ವಿಡಿಯೋ ಕ್ಲಿಪ್ನ ಮೊದಲಿಗೆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಂತರ ಬ್ಯಾಕ್ ಬನ್ನಿ, ಫೋಟೋ ರೂಮ್ ಆ್ಯಪನ್ನು ಓಪನ್ ಮಾಡಿ, ಟ್ರಾನ್ಸ್ಪರೆಂಟ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇವಾಗಲೇ ಸ್ಕ್ರೀನ್ಶಾಟ್ ತೊಗೊಂಡಿದ್ರಲ್ಲ ಆ ಫೋಟೋವನ್ನು ಸೆಲೆಕ್ಟ್ ಮಾಡಿ. ಮೊದಲಿಗೆ ಫೋಟೋದ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿ, ನಂತರ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ, ಸೇವ್ ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ. ನಂತರ ಬ್ಯಾಕ್ ಬನ್ನಿ. ಮೇಲ್ಗಡೆ ಆಪ್ಷನ್ ಇದೆಯಲ್ಲ, ಇಲ್ಲಿ ರೀಟಚ್ ಆಪ್ಷನ್ ಇದೆ, ಅಂದರೆ ರಬ್ಬರ್ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಸ್ಕ್ರೀನ್ಶಾಟ್ ತೊಗೊಂಡಿದ್ದ ಫೋಟೋವನ್ನು ಸೆಲೆಕ್ಟ್ ಮಾಡಿ. ನಾವು ಬೈಕ್ನ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿದ್ವಿ. ಇವಾಗ ಬೈಕನ್ನು ರಿಮೂವ್ ಮಾಡೋಣ. ಬೈಕ್ ಮೇಲೆ ರಬ್ಬರ್ ಮಾಡಿ. ಬೈಕ್ ರಿಮೂವ್ ಆಗಿದೆ. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ, ಸೇವ್ ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ. ನಂತರ ಬ್ಯಾಕ್ ಬನ್ನಿ, ಪಿಕ್ಸಾರ್ಟನ್ನು ಓಪನ್ ಮಾಡಿ, ಬ್ಯಾಕ್ಗ್ರೌಂಡ್ಸ್ ಮೇಲೆ ಕ್ಲಿಕ್ ಮಾಡಿ, PNGಯನ್ನು ಸೆಲೆಕ್ಟ್ ಮಾಡಿ, ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ನಾವು ಫೋಟೋ ರೂಮ್ ಆ್ಯಪಲ್ಲಿ ಬೈಕ್ನ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿದ್ರಲ್ಲ, ಆ ಫೋಟೋವನ್ನು ಸೆಲೆಕ್ಟ್ ಮಾಡಿ. ಮೇಲ್ಗಡೆ ರಬ್ಬರ್ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾವು ಇಲ್ಲಿ ಮೊದಲಿಗೆ 2 ಟೈರ್ ಇದೆಯಲ್ಲ, ಅದನ್ನು ಇಡೋಣ. ಈ ಬಾಡಿಯನ್ನು ರಿಮೂವ್ ಮಾಡೋಣ. ಇದನ್ನು ಸೇವ್ ಮಾಡಿ. ನಂತರ ಬ್ಯಾಕ್ ಬನ್ನಿ, ಇನ್ನೊಮ್ಮೆ ಇದೇ ಫೋಟೋವನ್ನು ಆ್ಯಡ್ ಮಾಡಿ, ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರೋ ಫೋಟೋವನ್ನು ಆ್ಯಡ್ ಮಾಡಿ. ನಂತರ ರಬ್ಬರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಾವು ಇವಾಗ 2 ಟೈರನ್ನು ಇಟ್ಟು ಬಾಡಿಯನ್ನು ರಿಮೂವ್ ಮಾಡಿದ್ವಿ. ಸೇಮ್ ಇದರಲ್ಲಿ 2 ಟೈರನ್ನು ರಿಮೂವ್ ಮಾಡೋಣ, ಬಾಡಿ ಮಾತ್ರ ಇಡೋಣ. ಇದನ್ನು ಸೇವ್ ಮಾಡಿ. ಬ್ಯಾಕ್ ಬನ್ನಿ, ಕ್ಯಾಪ್ಕಟ್ ಓಪನ್ ಮಾಡಿ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ನಾವು ಆವಾಗಲೇ ಫೋಟೋ ರೂಮ್ ಆ್ಯಪಲ್ಲಿ ಬೈಕನ್ನು ರಿಮೂವ್ ಮಾಡಿದ್ರಲ್ಲ, ಆ ಫೋಟೋವನ್ನು ಆ್ಯಡ್ ಮಾಡಿ. ಆಡಿಯೋ ಮೇಲೆ ಕ್ಲಿಕ್ ಮಾಡಿ, ಸೌಂಡ್ಸ್ ಮೇಲೆ ಕ್ಲಿಕ್ ಮಾಡಿ, ಫೈಲ್ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಟ್ರಾಕ್ಟ್ ಸೌಂಡ್ ಫ್ರಾಮ್ ವಿಡಿಯೋ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಈ ವಿಡಿಯೋವನ್ನು ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಗ್ಯಾಲರಿಗೆ ಸೇವ್ ಮಾಡಿ. ನಂತರ ಸೆಲೆಕ್ಟ್ ಮಾಡಿ, ಇಂಪೋರ್ಟ್ ಸೌಂಡ್ ಓನ್ಲಿ ಮೇಲೆ ಕ್ಲಿಕ್ ಮಾಡಿ. ಆಡಿಯೋ ಎಕ್ಸ್ಟ್ರಾಕ್ಟ್ ಆಗುತ್ತೆ. ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಈ ಮೊದಲಿನ ಫೋಟೋ ಇದೆಯಲ್ಲ, ಇದನ್ನು ಈ ಬೀಟ್ ಮಾರ್ಕ್ನ ತನಕ ಅಡ್ಜಸ್ಟ್ ಮಾಡಿ. ನಂತರ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ನಾವು ಪಿಕ್ಸಾರ್ಟಲ್ಲಿ ಬೈಕ್ನ ಒಂದೇ ಫೋಟೋವನ್ನು 2 ಭಾಗ ಮಾಡಿದ್ವಿ. ಅವೆರಡು ಭಾಗವನ್ನು ಆ್ಯಡ್ ಮಾಡಿ. ಬೈಕ್ನ ಟೈರ್ ಇರುವಂಥದ್ದು, ಇನ್ನೊಂದು ಬೈಕ್ನ ಬಾಡಿ ಇರುವಂಥದ್ದು, ಅವೆರಡನ್ನು ಸೆಲೆಕ್ಟ್ ಮಾಡಿ. 2 ಫೋಟೋವನ್ನು ದೊಡ್ಡ ಮಾಡಿ. ವಿಡಿಯೋದೆಲ್ಲ ವಿಡಿಯೋ ತನಕ ದೊಡ್ಡ ಮಾಡಿ, ಯಾಕೆಂದರೆ ಈ ಫೋಟೋವನ್ನು ಈ ವಿಡಿಯೋ ನೋಡಿಬಿಟ್ಟು ಅಡ್ಜಸ್ಟ್ ಮಾಡೋಣ. ಮೊದಲಿನ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಫೋಟೋವನ್ನು ದೊಡ್ಡ ಮಾಡಿ, ವಿಡಿಯೋಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿ. 2ನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಅಡ್ಜಸ್ಟ್ ಮಾಡಿದ ಮೇಲೆ ಈ ಮೇಲ್ಗಡೆ ಇರೋ ಫೋಟೋ ಇದೆಯಲ್ಲ, ಇದಕ್ಕೆ ಸರಿಯಾಗಿ ಅಡ್ಜಸ್ಟ್ ಮಾಡಿ ಕೆಳಗಡೆ ಇರೋ ಫೋಟೋವನ್ನು. ಈ ಬಾಡಿ ಇದೆಯಲ್ಲ, ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ನಂತರ ಈ ಬಾಡಿ ಫೋಟೋ ಇದೆಯಲ್ಲ, ಇದನ್ನು ಸ್ವಲ್ಪ ಕೆಳಗಡೆ ತೊಗೊಂಡು ಬನ್ನಿ. ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ. ಸ್ಮೋಕ್ ವಿಡಿಯೋ ಇದೆ, ಇದನ್ನು ಕೂಡ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಡ್ತೇನೆ, ಅಲ್ಲಿಂದ ನೀವು ಗ್ಯಾಲರಿಗೆ ಸೇವ್ ಮಾಡಿ. ಬ್ಲೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಫಿಲ್ಟರನ್ನು ಸೆಲೆಕ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇದನ್ನು ಅಡ್ಜಸ್ಟ್ ಮಾಡಿ, ಈ ಫೋಟೋಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿ ಈ ಸ್ಮೋಕ್ ವಿಡಿಯೋವನ್ನು. ನಂತರ ಈ ಕಡೆ ವಿಡಿಯೋಗೆ ಬನ್ನಿ. ವಿಡಿಯೋ ಸ್ವಲ್ಪ ಚಿಕ್ಕದಿದೆ, ಇದನ್ನು ನಾವು ಸ್ಲೋ ಮೋಷನ್ ಮಾಡೋಣ. ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ನಾರ್ಮಲ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನೈಟ್ ಕ್ಲಬ್ ಮೇಲೆ ಕ್ಲಿಕ್ ಮಾಡಿ, ಶೇಕ್ ಎಫೆಕ್ಟನ್ನು ಸೆಲೆಕ್ಟ್ ಮಾಡಿ. ವಿಡಿಯೋ ಮತ್ತು ಫೋಟೋ ಇದೆಯಲ್ಲ, ಇದರ ಮಧ್ಯದಲ್ಲಿ ಅಡ್ಜಸ್ಟ್ ಮಾಡಿ. ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವಿಡಿಯೋಸ್ಗೆ ಸೆಲೆಕ್ಟ್ ಮಾಡಿ. ಅಡ್ಜಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡನ್ನು 10ಗೆ ಅಡ್ಜಸ್ಟ್ ಮಾಡಿ, ಇಂಟೆನ್ಸಿಟಿಯನ್ನು 27ಕ್ಕೆ ಅಡ್ಜಸ್ಟ್ ಮಾಡಿ. ನಂತರ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಒಂದು ಆ್ಯನಿಮೇಷನನ್ನು ಆ್ಯಡ್ ಮಾಡೋಣ.
ಅನ್ಫೋಲ್ಡ್ ಆ್ಯನಿಮೇಷನನ್ನು ಸೆಲೆಕ್ಟ್ ಮಾಡಿ, ನಂತರ 0.6 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ನಂತರ ಸ್ವಲ್ಪ ಮುಂದೆ ಬನ್ನಿ. ಸೊ ಇಲ್ಲಿ ವಿಡಿಯೋವನ್ನು ಕಟ್ ಮಾಡಿ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಸ್ಯಾಚುರೇಷನ್ ಮೇಲೆ ಕ್ಲಿಕ್ ಮಾಡಿ, -40ಗೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಸ್ಟ್ರೋಬ್ ಎಫೆಕ್ಟನ್ನು ಸೆಲೆಕ್ಟ್ ಮಾಡಿ, ನಂತರ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ, ಸ್ಕಲ್ ಇಮೋಜಿ ಸೆಲೆಕ್ಟ್ ಮಾಡಿ. ಇದನ್ನು ಕೂಡ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಟ್ಟಿದ್ದೇನೆ, ಅಲ್ಲಿಂದ ನೀವು ಗ್ಯಾಲರಿಗೆ ಸೇವ್ ಮಾಡಿ. ಸೊ ನಂತರ ಈ ಇಮೇಜನ್ನು ಅಡ್ಜಸ್ಟ್ ಮಾಡಿ, ಇಮೇಜ್ಗೂ ಸಹ ಆ್ಯನಿಮೇಷನನ್ನು ಆ್ಯಡ್ ಮಾಡೋಣ. ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಅನ್ಫೋಲ್ಡ್ ಆ್ಯನಿಮೇಷನನ್ನು ಸೆಲೆಕ್ಟ್ ಮಾಡಿ, 0.6 ಸೆಕೆಂಡ್ಗೆ ಸೆಲೆಕ್ಟ್ ಮಾಡಿ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ನೀವು ಬೇರೆ ಆ್ಯನಿಮೇಷನ್ ಕೂಡ ಆ್ಯಡ್ ಮಾಡಲಿಕ್ಕೆ ಆಗುತ್ತೆ. ಸೊ ನಾನು ಇಲ್ಲೂ ಕೂಡ ಅನ್ಫೋಲ್ಡ್ ಆ್ಯನಿಮೇಷನನ್ನು ಆ್ಯಡ್ ಮಾಡ್ತೇನೆ, 0.6 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡ್ತೇನೆ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ.